ಹಲೋ ಫ್ರೆಂಡ್ಸ್, ನಮಸ್ಕಾರ. ತಮಗೆಲ್ಲರಿಗೂ ಈ 21 ಡೇಸ್ ಸ್ಪೋಕನ್ ಇಂಗ್ಲಿಷ್ ಸೀರೀಸ್ ನ ಫಸ್ಟ್ ಡೇ ವಿಡಿಯೋದಲ್ಲಿ ನಾನು ಸ್ವಾಗತಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳಿದ ಹಾಗೆ ಇವತ್ತಿನ ಈ ಫಸ್ಟ್ ವಿಡಿಯೋದಲ್ಲಿ ಸ್ಪೋಕನ್ ಇಂಗ್ಲಿಷ್ ಅನ್ನ ನಾವು ಯಾವ ರೀತಿಯಾಗಿ ಸ್ಟಾರ್ಟ್ ಮಾಡ್ಬೇಕಂತ ಅನ್ನೋದ್ರ ಬಗ್ಗೆ ನಾನು ನಿಮ್ಮೊಂದಿಗೆ ಇವತ್ತು ಅನೇಕ ವಿಷಯಗಳನ್ನ ಹಂಚಿಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ವೆಲ್ ಫ್ರೆಂಡ್ಸ್, ಹಾಗಾದ್ರೆ ನಾನು ಆ ವಿಷಯಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳೋಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಈ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಮತ್ತು ಪಕ್ಕದಲ್ಲಿದ್ದ ಬೆಲ್ ಬಟನ್ ಆನ್ ಮಾಡಿಟ್ಕೊಳ್ಳಿ ಮತ್ತು ಈ ವಿಡಿಯೋನ ಈಗಲೇ ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಹಾಗಾದ್ರೆ ಶುರು ಮಾಡೋಣ. ಫ್ರೆಂಡ್ಸ್, ಲರ್ನ್ ಸ್ಪೋಕನ್ ಇಂಗ್ಲಿಷ್ ಇನ್ 21 ಡೇಸ್ ಅನ್ನುವಂತ ಈ ಒಂದು ಕೋರ್ಸಿನ ಬೆನಿಫಿಟ್ ನಿಮ್ಗೆ ಆಗ್ಬೇಕು ಅಂತಂತಂದ್ರೆ ನೀವು ಈ ವಿಡಿಯೋಸ್ಗಳಿಂದ ಸ್ಪೋಕನ್ ಇಂಗ್ಲಿಷ್ ನ ಕಲಿಬೇಕು ಅಂತಂದ್ರೆ ನಾನು ನಿಮ್ಗೆ ಕೆಲವೊಂದಿಷ್ಟು ರೂಲ್ಸ್ ಗಳನ್ನ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಬಿಕಾಸ್ ಯಾವುದೇ ವಿಷಯಗಳನ್ನ ಕಲಿಯೋಕ್ಕಿಂತ ಮುಂಚೆ ನಾವು ಫಸ್ಟ್ ಆಫ್ ಆಲ್ ಕೆಲವೊಂದಿಷ್ಟು ನಿಯಮಗಳನ್ನ ಪಾಲಿಸಬೇಕಾಗುತ್ತೆ. ವೆಲ್ ಫ್ರೆಂಡ್ಸ್, ನೀವು ಈ ಕೋರ್ಸ್ ನಿಂದ ಬೆನಿಫಿಟ್ ಅನ್ನ ಪಡಿಬೇಕು ಅಂತಂದ್ರೆ ದ ಫಸ್ಟ್ ರೂಲ್ ಬಂದ್ಬಿಟ್ಟು ಪೇ ಅಟೆನ್ಷನ್. ಅಂದ್ರೆ ನಿಮ್ಮ ಮನಸ್ಸನ್ನ ಇಲ್ಲಿ ಫೋಕಸ್ ಮಾಡಿ ನೀವು ವಿಷಯಗಳನ್ನ ಕಲಿಬೇಕಾಗುತ್ತೆ. ಯೂಟ್ಯೂಬ್ ವಿಡಿಯೋಸ್ಗಳನ್ನ ನೋಡುವವರಲ್ಲಿ 2 ರೀತಿಯ ಜನರಿರ್ತಾರೆ. ಒಬ್ರು ಕೇವಲ ಎಂಟರ್ಟೈನ್ಮೆಂಟ್ಗೋಸ್ಕರ ಅಥವಾ ಟೈಮ್ ಪಾಸ್ಗೋಸ್ಕರ ವಿಡಿಯೋಸ್ಗಳನ್ನ ನೋಡ್ತಾ ಇರ್ತಾರೆ. ಇನ್ನೊಬ್ರು ನಾನು ನಿಜವಾಗ್ಲೂ ವಿಷಯಗಳನ್ನ ನಾನು ಕಲಿಬೇಕು, ತಿಳ್ಕೊಬೇಕು ಅನ್ನುವಂತ ಮನೋಭಾವದಿಂದ ನೋಡೋರು ಇರ್ತಾರೆ. ನೀವು ಯಾವ ಕ್ಯಾಟಗರಿಯಲ್ಲಿ ಬರ್ತೀರಾ? ನೀವು ಜಸ್ಟ್ ಟೈಮ್ ಪಾಸ್ಗೋಸ್ಕರ ಈ ವಿಡಿಯೋಸ್ಗಳನ್ನ ನೀವು ನೋಡ್ತಾ ಇದ್ದೀರಿ ಅಂತಂದ್ರೆ ನಾನು ಈಗಲೇ ಹೇಳ್ಬಿಡ್ತೀನಿ, ಯು ಕ್ಯಾನ್ ಕ್ವಿಟ್ ಫ್ರಮ್ ದಿಸ್ ವಿಡಿಯೋ. ಯಾಕಂತಂದ್ರೆ ನಾನು ಈ ವಿಡಿಯೋಸ್ಗಳನ್ನ ನನ್ನ ಟೈಮ್ ಅನ್ನ ವಿನಿಯೋಗಿಸಿ ಜಸ್ಟ್ ಟೈಮ್ ಪಾಸ್ಗೋಸ್ಕರ ಮಾಡಿ ಹಾಕ್ತಾ ಇಲ್ಲ. ನಾನು ನಿಮ್ಗೆ ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ ಹಾಗೆ ಐ ಹ್ಯಾವ್ ವಾಟ್ ಅ ಮಿಷನ್. ನನ್ನೊಂದು ಮಿಷನ್ ಇದೆ. ಅದೇನು? ಎಸ್, ಐ ವುಡ್ ಲೈಕ್ ಟು ಟೀಚ್ ಸ್ಪೋಕನ್ ಇಂಗ್ಲಿಷ್ ಅಟ್ ಲೀಸ್ಟ್ 100,000 ಪೀಪಲ್. ಆ ಮಿಷನ್ಗೋಸ್ಕರ ನಾನಿಲ್ಲಿ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದೀನಿ. ಆದ್ರಿಂದ ನೀವು ಈ ಒಂದು ಕೋರ್ಸ್ ಅನ್ನ ಸೀರಿಯಸ್ ಆಗಿ ತೆಗೆದುಕೊಂಡ್ಬಿಟ್ಟು ಇಲ್ಲಿ ಅಟೆನ್ಷನ್ ಕೊಟ್ಟು ನೀವು ವಿಷಯಗಳನ್ನ ಕಲಿಬೇಕಾಗುತ್ತೆ. ಅಂದ್ರೆ ನಿಮ್ಮಲ್ಲಿ ಯಾವುದೇ ರೀತಿಯ ಡಿಸ್ಟ್ರಾಕ್ಷನ್ಸ್ಗಳು ಇರಬಾರ್ದು. ಸೊ ನಂಬರ್ 1, ಪೇ ಅಟೆನ್ಷನ್. ಅಂಡ್ ನಂಬರ್ 2, ಮೈ ಡಿಯರ್ ಫ್ರೆಂಡ್ಸ್, ದಟ್ ಈಸ್ ಮೇಕ್ ನೋಟ್ಸ್. ಅಂದ್ರೆ ನೀವಿಲ್ಲಿ ಕೇವಲ ವಿಷಯಗಳನ್ನ ಲಿಸನ್ ಮಾಡಬಾರ್ದು, ನೋಟ್ಸ್ ಅನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ. ಐ ಹೋಪ್ ದಟ್ ಯು ಹ್ಯಾವ್ ಗಾಟ್ ಅ ಪೆನ್ ಅಂಡ್ ನೋಟ್ಬುಕ್ ಇನ್ ಯುವರ್ ಹ್ಯಾಂಡ್. ನಿಮ್ಮ ಕೈಲಿ ಪೆನ್ ಮತ್ತು ನೋಟ್ಬುಕ್ ಅನ್ನ ಇದೆ ಅಂತ ಅನ್ಕೊಳ್ತೀನಿ. ಸೊ ನಾನು ಇಲ್ಲಿ ಏನೇನು ಪಾಯಿಂಟ್ಸ್ ಗಳು ಬರ್ತಾವೋ ಅವುಗಳನ್ನ ಜಸ್ಟ್ ನೀವು ನೋಟ್ಸ್ ಮಾಡ್ಕೊಳ್ಳಿ. ಬಿಕಾಸ್ ಕೇವಲ ವಿಷಯಗಳನ್ನ ಕೇಳೋದ್ರಿಂದ ನಮಗೆ ಕೇವಲ 35% ವಿಷಯಗಳು ನೆನಪಲ್ಲಿ ಉಳಿತಾವಂತೆ. ಆದ್ರೆ ನಾವು ಕೇಳಿಸಿಕೊಳ್ಳೋದ್ರ ಜೊತೆಗೆ ಅವುಗಳನ್ನ ಬರಿತಾ ಹೋದಾಗ ಅವುಗಳು ನಮ್ಮಲ್ಲಿ ಮೋರ್ ದೆನ್ 60 to 70% ನೆನಪಲ್ಲಿ ಉಳಿತಾವಂತೆ. ದೇರ್ ಫಾರ್ ಮೈ ಡಿಯರ್ ಫ್ರೆಂಡ್ಸ್, ಐ ರಿಕ್ವೆಸ್ಟ್ ಯು ಪೀಪಲ್ ಮೇಕ್ ಅ ನೋಟ್ಸ್. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಬಿ ಓಪನ್ ಮೈಂಡೆಡ್. ಅಂದ್ರೆ ನೀವು ನಿಮ್ಮ ಮನಸ್ಸನ್ನ ಓಪನ್ ಮಾಡಿಟ್ಕೊಂಡು ಇಲ್ಲಿ ವಿಷಯಗಳನ್ನ ಕಲಿಬೇಕು. ನೀವು ಯಾವುದಕ್ಕೋಸ್ಕರ ಈ ವಿಡಿಯೋನ ನೋಡ್ತಾ ಇದ್ರಿ? ವಾಟ್ ಈಸ್ ಯುವರ್ ಪರ್ಪಸ್? ಎಸ್, ಟು ಇಂಪ್ರೂವ್ ಯುವರ್ ಸ್ಪೋಕನ್ ಇಂಗ್ಲಿಷ್ ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕಾಗಿತ್ತು. ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ. ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಯಾವ ಒಂದು ಉದ್ದೇಶಕ್ಕೋಸ್ಕರ ಅವರು ವಿಡಿಯೋನ ನೋಡ್ತಾ ಇರ್ತಾರೋ ಅದನ್ನ ಬಿಟ್ಬಿಡ್ತಾರೆ, ಬೇರೆ ಏನನ್ನೋ ಯೋಚನೆ ಮಾಡ್ತಾ ಹೋಗ್ತಾರೆ. ಆ ರೀತಿ ನೀವು ಮಾಡಿದ್ರೆ ನೀವು ವಿಷಯಗಳನ್ನ ಕಲಿಲಿಕ್ಕೆ ಆಗಲ್ಲ ಮೈ ಡಿಯರ್ ಫ್ರೆಂಡ್ಸ್. ನಾನು ನಿಮ್ಗೆ ಹೇಳ್ತೀನಿ, ನಿಮ್ಮ ಮನಸ್ಸನ್ನ ಓಪನ್ ಮಾಡಿ ಇಟ್ಕೊಂಡು ಕೂತ್ಕೋಬೇಕು. ಮೈ ಡಿಯರ್ ಫ್ರೆಂಡ್ಸ್, ದ ಹ್ಯೂಮನ್ಸ್ ಮೈಂಡ್ ಈಸ್ ಲೈಕ್ ಅ ಪ್ಯಾರಾಚೂಟ್. ಯು ನೋ ವೆನ್ ಡಸ್ ಪ್ಯಾರಾಚೂಟ್ ವರ್ಕ್? ಪ್ಯಾರಾಚೂಟ್ ವರ್ಕ್ಸ್ ವೆನ್ ಇಟ್ ಓಪನ್ಸ್. ಪ್ಯಾರಾಚೂಟ್ ಯಾವಾಗ ಕೆಲಸ ಮಾಡುತ್ತೆ? ಅದು ಓಪನ್ ಮಾಡಿದಾಗ ಮಾತ್ರ. ಅದೇ ರೀತಿ ನಮ್ಮ ಮನಸ್ಸನ್ನ ನಾವು ಯಾವಾಗ ಓಪನ್ ಮಾಡ್ತೀವಿ ಅವಾಗ ಮಾತ್ರ ವಿಷಯಗಳನ್ನ ಕಲಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ರಿಂದ ನಾನು ನಿಮ್ಗೆ ಹೇಳ್ತೀನಿ, ನಿಮ್ಮ ಮನಸ್ಸನ್ನ ಓಪನ್ ಮಾಡಿ ಇಟ್ಕೊಂಡು ಇಲ್ಲಿ ವಿಷಯಗಳನ್ನ ಕಲಿಯಿರಿ. ಅಂಡ್ ಇನ್ನೊಂದು ನಾನು ನಿಮ್ಗೆ ಹೇಳ್ತೀನಿ, ನೀವ್ ಏನಾದ್ರೂ ಹೊಸ ವಿಷಯಗಳನ್ನ ಕಲಿತಾ ಇರ್ಬೇಕಾದ್ರೆ ನಮ್ಮ ಮೈಂಡ್ ಅಲ್ಲಿರುವಂತಹ ಹಳೆ ವಿಷಯಗಳನ್ನ ನಾವ್ ಏನ್ ಮಾಡ್ಕೋಬೇಕಂತೆ, ಒಂಚೂರು ಖಾಲಿ ಮಾಡಿ ಇಟ್ಕೊಂಡು ಕೂತ್ಕೋಬೇಕಂತೆ. ಈಗ ನೋಡಿ, ಮೊಬೈಲ್ ಅಲ್ಲಿ ಇರ್ಬೋದು, ಒಂದು ಕಂಪ್ಯೂಟರ್ ಅಲ್ಲಿ ಇರ್ಬೋದು, ಏನಾದ್ರೂ ನಾವು ಹೊಸ ವಿಷಯವನ್ನ ಅಲ್ಲಿ ಸ್ಟೋರ್ ಮಾಡ್ಬೇಕು ಅಂತಂತಂದ್ರೆ ಅಲ್ಲಿ ಮೆಮರಿ ಸ್ಪೇಸ್ ಖಾಲಿ ಇರ್ಬೇಕಾಗತ್ತೆ. ಈಗ ಮೆಮರಿ ಸ್ಪೇಸ್ ಫುಲ್ ಆಗಿದ್ರೆ ನೀವೇನ್ ಮಾಡ್ತೀರಾ? ಕೆಲವಷ್ಟು ಹಳೆ ಫೈಲ್ಸ್ ಗಳನ್ನ, ಹಳೆ ವಿಡಿಯೋಸ್ ಗಳನ್ನ, ಹಳೆ ಇನ್ಫಾರ್ಮೇಶನ್ ಡಿಲೀಟ್ ಮಾಡಿದಾಗ ಅಲ್ಲಿ ಸ್ಪೇಸ್ ಆಗುತ್ತೆ. ಮತ್ತೆ ಹೊಸ ವಿಷಯ ಅಲ್ಲಿ ಏನಾಗುತ್ತೆ, ಸ್ಪೇಸ್ ಖಾಲಿ ಆದ ತಕ್ಷಣ ಒಳಗಡೆ ಹೋಗುತ್ತೆ. ಹಾಗೇನೆ ನಾವು ಹೊಸ ವಿಷಯಗಳನ್ನ ತಿಳ್ಕೊತಾ ಇರ್ಬೇಕಾದಾಗ ನಮ್ಮ ಮನಸ್ಸನ್ನ ಖಾಲಿ ಮಾಡಿ ಇಟ್ಕೊಂಡು ಕೂತ್ಕೋಬೇಕಾಗತ್ತೆ. ನಾವು ಕೆಲವೊಬ್ರು ಏನ್ ಗೊತ್ತಾ, ಈ ಪಾಯಿಂಟ್ ಹೇಳ್ತಾ ಇದಾರಲ್ಲ ಸರ್, ಇದ್ ನನ್ಗೆ ಗೊತ್ತು, ಇದು ಗೊತ್ತು ನನಗೆ, ಓವೆಲ್ಸ್ ಗೊತ್ತು, ಕಾನ್ಸನೆಂಟ್ಸ್ ಗೊತ್ತು, ಪಾರ್ಟ್ಸ್ ಆಫ್ ಸ್ಪೀಚ್ ಗೊತ್ತು, ಎಸ್ ಸರ್ ನನಗೆ ಟೆನ್ಸಸ್ ಗೊತ್ತು, ಎಲ್ಲಾ ಗೊತ್ತು. ಹಾಗಾದ್ರೆ ಯಾಕೆ ವಿಡಿಯೋ ನೋಡ್ತಾ ಇದ್ದೀರಾ? ದಟ್ ಇಸ್ ಅ ಕ್ವಶನ್. ಮೈ ಡಿಯರ್ ಫ್ರೆಂಡ್ಸ್, ನಮಗೆ ಏನ್ ಗೊತ್ತಿರುತ್ತೋ ಅದೆಲ್ಲ ಇಂಪಾರ್ಟೆಂಟು. ನಾವು ಎಷ್ಟು ಮಟ್ಟಿಗೆ ಅದನ್ನ ಪಾಲಿಸ್ತಾ ಇರ್ತೀವಿ, ಎಷ್ಟು ಮಟ್ಟಿಗೆ ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ನಾನು ನಿಮ್ಗೆ ಇಲ್ಲಿ ಏನ್ ಹೇಳ್ಕೊಡ್ತಾ ಇದ್ದೀನಿ, ನೀವು ಇಲ್ಲಿ
ನನ್ನ ಈ ಒಂದು ಕೋರ್ಸ್ ನಿಂದ ಬೆನಿಫಿಟ್ ಪಡಿಬೇಕು ಅಂತಂತಂದ್ರೆ ಒಂದು ಪುಟ್ಟ ಮಗುವಿನ ಹಾಗೆ ಕೂತ್ಕೊಂಡು ನನಗೆ ಭಾಷೆನ ಕಲಿಬೇಕಾಗತ್ತೆ. ಅಂದ್ರೆ ನನಗೇನು ಗೊತ್ತಿಲ್ಲ, ನಾನಿಲ್ಲಿ ಸರ್ ಏನ್ ಹೇಳ್ತಾ ಇರ್ತಾರೋ ಅದನ್ನ ನಾನು ತಿಳ್ಕೊಂಡು ಅದನ್ನ ಪಾಲಿಸ್ತಾ ನಾನು ಇಂಗ್ಲಿಷ್ ನ ಮಾತನಾಡ್ಲಿಕ್ಕೆ ಕಲಿತೀನಿ ಅಂತ ಮನೋಭಾವನೆಯಿಂದ ನೀವು ಕೂತ್ಕೊಂಡಿದ್ದೆ ಆದ್ರೆ ಖಂಡಿತವಾಗ್ಲೂ ಈ ಕೋರ್ಸ್ ಇಂದ ನಿಮ್ಗೆ ಬೆನಿಫಿಟ್ ಬರ್ಲಿಕ್ಕೆ ಹೋಗ್ತದೆ. ಆದ್ರಿಂದ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ, ಪ್ಲೀಸ್ ಬಿ ಓಪನ್ ಮೈಂಡೆಡ್. ಇನ್ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಮೈ ಡಿಯರ್ ಫ್ರೆಂಡ್ಸ್, ಹ್ಯಾವ್ ಫೇತ್ ಅಂಡ್ ಪೇಷನ್ಸ್. ಈಗ ನೀವು ಯಾವುದೇ ಒಂದು ವಿಷಯಗಳನ್ನ ಕಲಿತಾ ಇರ್ಬೇಕಾದ್ರೆ, ಯಾರೇ ಗುರುಗಳ ಹತ್ರ ನೀವು ವಿಷಯಗಳನ್ನ ಕಲಿತಾ ಇರ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ನಿಮ್ಗೆ ಅವ್ರ ಮೇಲೆ ಏನಿರ್ಬೇಕು, 100% ಫೇತ್ ಇರ್ಬೇಕು. ಎಸ್, ನಾನೀಗ ಗುರುಗಳ ಹತ್ರ ವಿಷಯಗಳನ್ನ ಕಲಿತಾ ಇದ್ದೀನಿ, ಅವ್ರು ಕಲಿಸೋದು ನನಗೆ 100% ತಲೆಗೆ ಹತ್ತುತ್ತೆ ಅನ್ನೋ ನಂಬಿಕೆನ ಇಟ್ಕೊಂಡಾಗ ಮಾತ್ರ ಅವ್ರು ಕಲಿಸುವಂತ ವಿಷಯ ನಿಮ್ಮ ಮೈಂಡ್ ಒಳಗಡೆ ಹೋಗುತ್ತೆ ಅಲ್ವಾ. ಆದ್ರೆ ನಿಮಗೆ ಅವರ ಮೇಲೆ ನಂಬಿಕೆನೇ ಇಲ್ಲದೆ ಇದ್ರೆ ಆಗ ನೀವು ಎಷ್ಟೇ ಪ್ರಯತ್ನ ಪಟ್ರು ಆ ವಿಷಯಗಳನ್ನ ಕಲೀಲಿಕ್ಕಾಗಲ್ಲ. ಅದಕ್ಕೆ ನನ್ನ ಮೇಲೆ ನಂಬಿಕೆ ಇಡಿ ಒಂದು, ಆಮೇಲೆ ನಿಮ್ಮ ಮೇಲೆ ನಿಮಗೂ ನಂಬಿಕೆ ಇರ್ಬೇಕು. ಎಸ್, ನಾನು ಕಲಿತೀನಿ ಅಂತಂದು. ಎರಡನೇದು ಪೇಷನ್ಸ್. ಮೈ ಡಿಯರ್ ಫ್ರೆಂಡ್ಸ್, ಈಗ 21 ದಿನದಲ್ಲಿ ನಾನು ನಿಮ್ಗೆ ಸ್ಪೋಕನ್ ಇಂಗ್ಲಿಷ್ ಕಲಿಸ್ತೀನಿ ಅಂತಂದು ಹೇಳಿದೀನಿ. ಆದ್ರೆ ಎಷ್ಟೋ ಜನಕ್ಕೆ ಏನ್ ಗೊತ್ತಾ, 21 ಡೇಸು ಸಹ ಕಾಯ್ಲಿಕ್ಕೆ ಅವರಿಗೆ ಪೇಷನ್ಸ್ ಇರಲ್ಲ. ಎಲ್ಲ ಫಸ್ಟ್ ವಿಡಿಯೋದಲ್ಲಿ ಅವ್ರಿಗೆ ಗೊತ್ತಾಗ್ಬೇಕು. ಸೊ ಆ ರೀತಿ ಮನೋಭಾವನೆ ನಿಮ್ಮಲ್ಲಿ ಇದ್ದಿದ್ದೆ ಆದ್ರೆ ಖಂಡಿತವಾಗ್ಲೂ ನನ್ನ ಕೋರ್ಸ್ ಇಂದ ನಿಮ್ಗೆ ಬೆನಿಫಿಟ್ ಆಗಲ್ಲ. ಈಗಲೇ ನೀವು ಈ ವಿಡಿಯೋನ ನೋಡೋದನ್ನ ಬಿಟ್ಬಿಡಬೇಕಾಗತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಪೇಷನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್. ನಮಗೆ ಪೇಷನ್ಸ್ ಇದ್ರೆ ಮಾತ್ರ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ 100% ಫೇತ್ ಮತ್ತು ಪೇಷನ್ಸ್ ಇಂದ ನನ್ನ ಈ ಒಂದು ಕೋರ್ಸ್ ನಲ್ಲಿ ಬರುವಂತಹ ಈ ವಿಡಿಯೋಸ್ ನಾನು ನೋಡ್ತಾ ಹೋಗಿ ಅವಾಗ ಆಟೋಮೆಟಿಕ್ ಆಗಿ ನೀವು ಇಂಗ್ಲಿಷ್ ನ ಕಲೀಲಿಕ್ಕೆ ಹೋಗ್ತಾ ಇದ್ದೀರಾ. ಓಕೆ, ಸೊ ದೀಸ್ ಆರ್ ದ ರೂಲ್ಸ್ ಯು ನೀಡ್ ಟು ಫಾಲೋ. ಈಗ ನೋಡಿ, ಎಷ್ಟೋ ಜನ ಇಂಗ್ಲಿಷ್ ಅನ್ನ ಓದ್ತಾರೆ, ಇಂಗ್ಲಿಷ್ ಅನ್ನ ಬರೀತಾರೆ, ಆದ್ರೆ ಇಂಗ್ಲಿಷ್ ಅನ್ನ ಮಾತನಾಡ್ಲಿಕ್ಕೆ ಅವರಿಂದ ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಇದು ಡಿಪೆಂಡ್ ಆಗಿರೋದು ಯಾವ್ದ್ರ ಮೇಲೆ, ಮೈಂಡ್ ಸೆಟ್ ಮೇಲೆ ಮೈ ಡಿಯರ್ ಫ್ರೆಂಡ್ಸ್. ಬಿಕಾಸ್ ಒಂದು ಲ್ಯಾಂಗ್ವೇಜ್ ಅನ್ನ ನೀವು ಕಲಿತಾ ಇದ್ದೀರಿ ಅಂತಂದ್ರೆ ನಿಮ್ಮ ಮೈಂಡ್ ಸೆಟ್ ಯಾವ ರೀತಿಯಾಗಿರುತ್ತೋ ಅದ್ರ ಮೇಲೆ ಅದು ನಿಮಗೆ ಬೇಗನೆ ಕಲಿಬಹುದಾ ಅಥವಾ ನಿಮಗೆ ಟೈಮ್ ಬಹಳ ಹಿಡಿಯುತ್ತಾ ಅಂತ ಅನ್ನೋದು ಡಿಪೆಂಡ್ ಆಗುತ್ತೆ. ನೋಡಿ, ಕೆಲವೊಬ್ರು ಇಂಗ್ಲಿಷ್ ಅನ್ನ ಮಾತನಾಡ್ಲಿಕ್ಕೆ ಕಲಿಬೇಕು ಅಂತ ಅನ್ಕೊಂಡಾಗ ಸೊ ಅವರು ಭಾಷೆನ ಈಸಿಯಾಗಿ ಕಲ್ತು ಬಿಡ್ತಾರೆ. ಇನ್ ಕೆಲವೊಬ್ರಿಗೆ ತುಂಬಾ ಟೈಮ್ ಹಿಡಿಯುತ್ತೆ, ಅಂಡ್ ಇನ್ನು ಕೆಲವೊಬ್ಬರಿಗೆ ಅದು ಆಗೋದೇ ಇಲ್ಲ. ಯಾಕಂತಂದ್ರೆ ಇದು ಅವರವರ ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾದ್ರೆ ಭಾಷೆಯನ್ನ ಮಾತನಾಡ್ಲಿಕ್ಕೆ ಕಲಿಬೇಕು ಅಂತಂತಂದು ಏನ್ ನೀವು ಹೊರಗಡೆಯಿಂದ ಈಗ ವಿಷಯಗಳನ್ನ ನೀವು ಕಲಿತಾ ಇದ್ದೀರಿ, ವಿಡಿಯೋಸ್ ಗಳನ್ನ ನೋಡುವುದಿರ್ಬೋದು ಅಥವಾ ಬುಕ್ ಅನ್ನ ಓದೋದಿರ್ಬೋದು ಅಥವಾ ಕೋರ್ಸ್ಗೆ ಜಾಯಿನ್ ಆಗಿ ಅಲ್ಲಿ ಯಾರಾದ್ರ ಹತ್ರ ಕಲಿಯೋದಿರ್ಬೋದು, ಇವೆಲ್ಲವೂ ಹೊರಗಡೆಯಿಂದ ನಿಮಗೆ ಹೋಗ್ತಾ ಇರುವಂತಹ ವಿಷಯಗಳು. ಆದ್ರೆ ಮೈ ಡಿಯರ್ ಫ್ರೆಂಡ್ಸ್, ಭಾಷೆ ಎಕ್ಸಾಕ್ಟ್ಲಿ ಮಾತನಾಡ್ಲಿಕ್ಕೆ ಬರ್ಬೇಕು ಅಂತಂದ್ರೆ ಅದು 80% ಡಿಪೆಂಡ್ ಆಗಿರೋದು ನಿಮ್ಮ ಮೈಂಡ್ ಸೆಟ್ ಮೇಲೆ, 20% ಡಿಪೆಂಡ್ ಆಗಿರೋದು ಹೊರಗಡೆಯಿಂದ ನೀವೇನು ಕೇಳಿಸ್ಕೊಳ್ತೀರಿ, ಹೊರಗಡೆಯಿಂದ ನೀವೇನು ನೋಡ್ತೀರಿ, ಹೊರಗಡೆಯಿಂದ ನೀವು ಯಾವ ರೀತಿಯಾದಂತಹ ವಿಷಯಗಳನ್ನ ಕಲಿತೀರಿ, ಯಾವ ಪುಸ್ತಕಗಳನ್ನ ಓದ್ತೀರಿ, ಯಾವ ರೀತಿಯಾದಂತಹ ಒಂದು ವಿಷಯಗಳನ್ನ ನೀವು ಬರೀತೀರಿ ಮತ್ತು ನೀವು ಮಾತನಾಡುವಂತ ವಿಷಯಗಳಿರ್ಬೋದು. ಈಗ ಈ ಹೊರಗಡೆಯಿಂದ ಬರುವಂತ ಈ ಇನ್ಫಾರ್ಮೇಶನ್ ಏನಿದೆ ಅದು ಕೇವಲ 20% ನಿಮ್ಮ ಮೇಲೆ ಪರಿಣಾಮ ಬೀರುತ್ತೆ. 80% ಯಾವುದು ನಿಮ್ಮನ್ನ ಸಕ್ಸಸ್ಫುಲ್ ಮಾಡೋದು ಮೈಂಡ್ ಸೆಟ್ ಮೈ ಡಿಯರ್ ಫ್ರೆಂಡ್ಸ್. ಎಸ್ ಫ್ರೆಂಡ್ಸ್, ಹಾಗಾದ್ರೆ ಈ ಮೈಂಡ್ ಸೆಟ್ ಅನ್ನ ನಾವು ಚೇಂಜ್ ಮಾಡ್ಕೋಬೇಕು ಅಂತಂದ್ರೆ ಅದು ಡಿಪೆಂಡ್ ಆಗಿರೋದು ಯಾವ್ದ್ರ ಮೇಲೆ, ಬಿಲೀಫ್ ಮೇಲೆ. ನೀವು ಯಾವ ರೀತಿಯ ನಂಬಿಕೆಗಳನ್ನ ನಿಮ್ಮ ಮೈಂಡ್ ಅಲ್ಲಿ ಇಟ್ಕೊಳ್ತೀರಿ ಆ ರೀತಿಯ ಮೈಂಡ್ ಸೆಟ್ ನಿಮ್ದಾಗಿರುತ್ತೆ. ಯಾವ ರೀತಿಯ ಮೈಂಡ್ ಸೆಟ್ ಅನ್ನ ಹೊಂದಿರ್ತೀರಿ ಆ ರೀತಿಯಾಗಿ ಹೊರಗಡೆ ನಿಮ್ಗೆ ಫಲಿತಾಂಶ ಬರ್ತಾ ಇರುತ್ತೆ. ಹಾಗಾದ್ರೆ ಈ ಬಿಲೀಫ್ ಗಳನ್ನ ನೀವೇನ್ ಮಾಡ್ಕೋಬೇಕು ಫ್ರೆಂಡ್ಸ್, ಯು ನೀಡ್ ಟು ಚೇಂಜ್. ಈ ಬಿಲೀಫ್ ಗಳನ್ನ ಚೇಂಜ್ ಮಾಡ್ಕೋಬೇಕು ನೀವು. ಈಗ ಈ ಮೈಂಡ್ ಸೆಟ್ ಬಗ್ಗೆ ನಾನು ನಿಮ್ಗೆ ಹೇಳ್ಬೇಕು ಅಂತಂದ್ರೆ, ನೋಡಿ ಇಲ್ಲಿ 2 ರೀತಿ ಮೈಂಡ್ ಸೆಟ್ ಪೀಪಲ್ ನಮ್ಗೆ ಸಿಗ್ತಾರೆ. ಒಬ್ರನ್ನ ನಾವು ಗ್ರೋತ್ ಮೈಂಡ್ ಸೆಟ್ ಪೀಪಲ್ ಅಂತ, ಇನ್ನೊಬ್ಬರನ್ನ ಪುವರ್ ಮೈಂಡ್ ಸೆಟ್ ಪೀಪಲ್ ಅಂತ ಕರಿತೀವಿ. ಪುವರ್ ಮೈಂಡ್ ಸೆಟ್ ಪೀಪಲ್ ಏನ್ ಮಾಡ್ತಾ ಇರ್ತಾರೆ ಅಂತಂದ್ರೆ, ನನಗೆ ಇಂಗ್ಲಿಷ್ ಬರಲ್ಲ, ನನಗೆ ಇಂಗ್ಲಿಷ್ ಡಿಫಿಕಲ್ಟು, ನಾನು ಇಂಗ್ಲಿಷ್ ನ ಈಸಿ ಮಾಡ್ಕೊಳಿಕ್ ಆಗಲ್ಲ, ಇಂಗ್ಲಿಷ್ ಮಾತಾಡೋದು ಏನಿದ್ರು ಸಹ ಅದು ಸಿಟಿಯಲ್ಲಿ ಇದ್ದಂತ ಜನರಿಗೆ ಮಾತ್ರ ಸಾಧ್ಯ, ಇಂಗ್ಲಿಷ್ ಮಾತನಾಡೋದು ಕೇವಲ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಗಳಿಗೆ ಮಾತ್ರ ಸಾಧ್ಯ, ನಮ್ಮಂತ ಕನ್ನಡ ಮಾಧ್ಯಮದಲ್ಲಿ ಓದಿದಂತ ವಿದ್ಯಾರ್ಥಿಗಳಿಗೆ ಅದು ಸಾಧ್ಯ ಇಲ್ಲ.
ನಮ್ಮಂತ ಗ್ರಾಮಾಂತರ ಭಾಗದಂತ ವಿದ್ಯಾರ್ಥಿಗಳು ಇಂಗ್ಲಿಷ್ ನ ಮಾತನಾಡ್ಲಿಕ್ಕೆ ಆಗಲ್ಲ. ಈ ರೀತಿ ಅನೇಕ ಕಾರಣಗಳನ್ನ ಇಟ್ಕೊಂಡು ಆ 4 ಮೈಂಡ್ ಸೆಟ್ ಪೀಪಲ್ ಇಂಗ್ಲಿಷ್ ನ ಕಲಿದೇ ಹೋಗ್ತಾ ಇರ್ತಾರೆ. ಇನ್ನು ಸೆಕೆಂಡ್ ಟೈಪ್ ಪೀಪಲ್ ಏನ್ ಗೊತ್ತಾ, ಗ್ರೋತ್ ಮೈಂಡ್ ಸೆಟ್ ಪೀಪಲ್. ಆ ಗ್ರೋತ್ ಮೈಂಡ್ ಸೆಟ್ ಪೀಪಲ್ ಅವರು ತಮ್ಮಲ್ಲಿ ಬಿಲೀಫ್ ಗಳನ್ನ ಇಟ್ಕೊಂಡಿರ್ತಾರೆ. ಎಸ್, ಆದ್ರೆ ಆ ಬಿಲೀಫ್ ಗಳನ್ನ ಅವರು ಚೇಂಜ್ ಮಾಡ್ಕೊಳ್ತಾ ಇರ್ತಾರೆ, ಟೈಮ್ ಟು ಟೈಮ್ ಚೇಂಜ್ ಮಾಡ್ಕೊಳ್ತಾ ಇರ್ತಾರೆ. ಅಂದ್ರೆ ಕಾಲಕ್ಕನುಗುಣವಾಗಿ ನಾವು ಹೇಗೆ ಮೆಚುರಿಟಿನ ಪಡೆದುಕೊಳ್ತಾ ಹೋಗ್ತೀವೋ ನಮ್ಮ ಒಂದು ಬಿಲೀಫ್ ಸಿಸ್ಟಮ್ ನ ನಾವು ಚೇಂಜ್ ಮಾಡ್ಕೋಬೇಕು ಮೈ ಡಿಯರ್ ಫ್ರೆಂಡ್ಸ್, ಅಲ್ವಾ? ಈಗ ನಮಗೆ ಚಿಕ್ಕವರಿದ್ದಾಗ ನಮಗೆ ಇಂಗ್ಲಿಷ್ ಡಿಫಿಕಲ್ಟ್ ಆಗ್ತಾ ಇತ್ತು, ಪ್ರೈಮರಿ ಸ್ಕೂಲ್ ಇದ್ದಾಗ ಇಂಗ್ಲಿಷ್ ಡಿಫಿಕಲ್ಟ್ ಆಗ್ತಾ ಇತ್ತು. ಆದ್ರೆ ನೀವೀಗ PUC ಅಲ್ಲಿ ಕಲಿತಾ ಇದ್ದೀರಿ ಅಂತಂತಂದ್ರೆ ಈಗ್ಲೂ ಸಹ ನಿಮ್ಗೆ ಅದು ಡಿಫಿಕಲ್ಟ್ ಆಗ್ಬೇಕಂತಂದಿಲ್ಲ ನೋಡಿ, ನೀವ್ ಅದನ್ನ ತುಂಬಾ ಈಸಿ ಮಾಡ್ಕೋಬಹುದು. ವೆಲ್, ಆದ್ರೆ ನಿಮ್ಮ ಮೈಂಡ್ ಅಲ್ಲಿ ನೀವೇನ್ ಸೆಟ್ ಮಾಡ್ಕೊಂಡಿರ್ತೀರಿ, ಏನ್ ನಂಬಿಕೆನ ಇಟ್ಕೊಂಡಿರ್ತೀರಿ, ನಿಮಗೆ ಪ್ರೈಮರಿಲಿ ಡಿಫಿಕಲ್ಟ್ ಆಗಿತ್ತು, ಎಸ್ ನನಗೆ ಇಂಗ್ಲಿಷ್ ಅವಾಗ ಡಿಫಿಕಲ್ಟ್ ಆಗಿತ್ತು, ಈಗಲೂ ನನಗೆ ಡಿಫಿಕಲ್ಟ್ ಆಗುತ್ತೆ, ನಾಳೆನೂ ಅದು ಡಿಫಿಕಲ್ಟ್ ಆಗುತ್ತೆ ಅಂತ ನೀವು ಇಟ್ಕೊಂಡು ನೀವು ಮುಂದಕ್ಕೆ ಹೋಗ್ತಾ ಇರ್ತೀರಿ. ಆದ್ರಿಂದ ನಿಮ್ಗೆ ಡಿಫಿಕಲ್ಟ್ ಆಗಿದೆ, ಅದನ್ನ ನೀವೇನ್ ಮಾಡ್ಕೋಬೇಕು, ಆ ಒಂದು ಬಿಲೀಫ್ ಅನ್ನ ಚೇಂಜ್ ಮಾಡ್ಕೋಬೇಕು. ಈಗ ಬೇರೆಯವರು ಹಾಗಾದ್ರೆ ಇಂಗ್ಲಿಷ್ ಅಲ್ಲಿ ಮಾತನಾಡ್ತಾ ಇರ್ತಾರೆ, ಹಾಗಾದ್ರೆ ನಮಗೂ ಮಾತನಾಡ್ಲಿಕ್ಕೆ ಬರುತ್ತೆ. ಆದ್ರೆ ನಮಗೆ ಇಂಗ್ಲಿಷ್ ಮಾತನಾಡ್ಲಿಕ್ಕೆ ಬರ್ಬೇಕು ಅಂತಂದ್ರೆ ನಾವ್ ಏನ್ ಮಾಡ್ಬೇಕಾಗತ್ತೆ ಫ್ರೆಂಡ್ಸ್, ಓನ್ಲಿ ಥಿಂಗ್ ಇಸ್ ದ್ಯಾಟ್ ನಮ್ಮ ಮೈಂಡ್ ಅನ್ನ ಪ್ರಾಬ್ಲಮ್ ಮೇಲೆ ಫೋಕಸ್ ಮಾಡೋದು ಬಿಟ್ಟು ನಾವು ಸೊಲ್ಯೂಷನ್ಸ್ ಕಡೆಗೆ ಫೋಕಸ್ ಮಾಡ್ಬೇಕಾಗುತ್ತೆ. ಇಟ್ ಮೀನ್ಸ್ ಯು ಸ್ಟಾಪ್ ಫೋಕಸಿಂಗ್ ಯುವರ್ ಮೈಂಡ್ ಆನ್ ದ ಪ್ರಾಬ್ಲಮ್, ಯು ನೀಡ್ ಟು ಸ್ಟಾರ್ಟ್ ಫೋಕಸಿಂಗ್ ಯುವರ್ ಮೈಂಡ್ ಆನ್ ಸೊಲ್ಯೂಷನ್ಸ್. ದಟ್ಸ್ 4 ಮೈಂಡ್ ಸೆಟ್ ಪೀಪಲ್ ಏನ್ ಮಾಡ್ತಾರೆ, ಬರೀ ಪ್ರಾಬ್ಲಮ್ ಕಡೆಗೆ ಫೋಕಸ್ ಮಾಡ್ತಾರೆ. ನನಗೆ ಇಂಗ್ಲಿಷ್ ಬರಲ್ಲ, ನನಗೆ ಇಂಗ್ಲಿಷ್ ಡಿಫಿಕಲ್ಟ್ ಇದೆ, ನನಗೆ ಸ್ಪೋಕನ್ ಇಂಗ್ಲಿಷ್ ಮಾತನಾಡಲಿಕ್ಕೆ ಆಗಲ್ಲ, ನನ್ನ ಜೀವನ ಇಷ್ಟೇ. ದೇ ಆರ್ ಫೋಕಸಿಂಗ್ ದೇರ್ ಮೈಂಡ್ ಆನ್ ದ ಪ್ರಾಬ್ಲಮ್. ಬಟ್ ಗ್ರೋತ್ ಮೈಂಡ್ ಸೆಟ್ ಪೀಪಲ್ ಅವ್ರಿಗೂ ಇಂಗ್ಲಿಷ್ ಬರ್ತಾ ಇಲ್ಲ, ಬಟ್ ಅವರು ಸೊಲ್ಯೂಷನ್ಸ್ ಗಳಿಗೆ ಫೋಕಸ್ ಮಾಡ್ತಾರೆ. ವಾಟ್ ಟು ಡೂ ನೆಕ್ಸ್ಟ್? ಓಕೆ, ರೈಟ್ ನೌ ಐ ಕ್ಯಾನ್ ನಾಟ್ ಸ್ಪೀಕ್ ಇಂಗ್ಲಿಷ್, ವಾಟ್ ಕ್ಯಾನ್ ಐ ಡೂ ಟು ಇಂಪ್ರೂವ್ ಮೈ ಇಂಗ್ಲಿಷ್? ನಾನು ಹಾಗಾದ್ರೆ ನನ್ನ ಇಂಗ್ಲಿಷ್ ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ನಾನು ಏನ್ ಮಾಡ್ಬೇಕು? ಹೌ ಕ್ಯಾನ್ ಐ ಲರ್ನ್? ವಾಟ್ ಕ್ಯಾನ್ ಐ ಡೂ? ಈ ರೀತಿಯಾಗಿ ಅವರು ಯೋಚನೆ ಮಾಡ್ತಾರೆ. ಅವರು ಅದನ್ನ ಈಸಿ ಮಾಡ್ಕೊಳ್ಳೋದ್ರ ಕಡೆಗೆ ತಮ್ಮ ಮೈಂಡ್ ಅನ್ನ ಫೋಕಸ್ ಮಾಡ್ಬಿಟ್ಟು ಅದನ್ನ ಕಲಿತಾ ಅವರು ಪ್ರೋಗ್ರೆಸ್ ಆಗ್ತಾರೆ ಮೈ ಡಿಯರ್ ಫ್ರೆಂಡ್ಸ್. ನಾವು ಈ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ನನಗೆ ನೀವೀಗ ಟೈಪ್ ಮಾಡ್ಬೇಕು, ನೀವು ಗ್ರೋತ್ ಮೈಂಡ್ ಸೆಟ್ ಪರ್ಸನ್ ಆಗಿದ್ದೀರೋ ಅಥವಾ 4 ಮೈಂಡ್ ಸೆಟ್ ಪರ್ಸನ್ ಆಗಿದ್ದೀರೋ. ನೀವು ಗ್ರೋತ್ ಮೈಂಡ್ ಸೆಟ್ ಪರ್ಸನ್ ಆಗಿದ್ರೆ ನೀವು ಪ್ರಾಬ್ಲಮ್ ಕಡೆಗೆ ಫೋಕಸ್ ಮಾಡೋದು ಬಿಟ್ಟು ಸೊಲ್ಯೂಷನ್ಸ್ ಕಡೆಗೆ ಫೋಕಸ್ ಮಾಡ್ತೀರಿ. ನೀವು 4 ಮೈಂಡ್ ಸೆಟ್ ಪರ್ಸನ್ ಆಗಿದ್ರೆ ನೀವು ಸೊಲ್ಯೂಷನ್ಸ್ ಗಳನ್ನ ಬಿಟ್ಟು ಪ್ರಾಬ್ಲಮ್ ಕಡೆಗೆ ಫೋಕಸ್ ಮಾಡ್ತೀರಿ. ಹಾಗಾದ್ರೆ ನೀವು ಯಾವ ರೀತಿಯ ಕ್ಯಾಟಗರಿಲಿ ಬರ್ಲಿಕ್ಕೆ ಇಷ್ಟಪಡ್ತೀರಿ? ಗ್ರೋತ್ ಮೈಂಡ್ ಸೆಟ್ ಪರ್ಸನ್ ಆಗ್ಲಿಕ್ಕೆ ಇಷ್ಟಪಟ್ರೆ ಐ ಆಮ್ ಗ್ರೋತ್ ಮೈಂಡ್ ಸೆಟ್ ಪರ್ಸನ್ ಅಂತ ಟೈಪ್ ಮಾಡಿ. 4 ಮೈಂಡ್ ಸೆಟ್ ಪರ್ಸನ್ ಆಗ್ಬೇಕು ಅಂತಂದ್ರೆ ಐ ಆಮ್ 4 ಮೈಂಡ್ ಸೆಟ್ ಪರ್ಸನ್ ಆಗ್ಬೇಕಂತ ಟೈಪ್ ಮಾಡಿ. ಐ ಹೋಪ್ ಇಫ್ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ ಅಂಡ್ ಡೆಫಿನೆಟ್ಲಿ you are growth mindset person, is because the only growth mindset person can watch these kind of videos to improve his or her English. ಅಲ್ವಾ? ನೀವು ಗ್ರೋತ್ ಮೈಂಡ್ಸೆಟ್ ಪರ್ಸನ್ ಆಗಿದ್ರಿಂದಲೇ ಈ ವಿಡಿಯೋಗಳನ್ನ ಈಗ ನೀವು ನೋಡ್ತಾ ಇದ್ರಿ. ಇವತ್ತಿನಿಂದ ಹಾಗಾದ್ರೆ ಪ್ರಾಬ್ಲಮ್ ಕಡೆಗೆ ನಿಮ್ಮ ಮೈಂಡ್ ಅನ್ನ ಫೋಕಸ್ ಮಾಡೋದು ಬಿಟ್ಟು ಸೊಲ್ಯೂಷನ್ಸ್ ಗಳಿಗೆ ನೀವು ಫೋಕಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. Well friends, before I am going to teach you the further things, just I would like to ask you one question. Do you think that is grammar important? Grammar important ಆಗಿದೆಯಾ? ಭಾಷೆನ ಮಾತನಾಡಲಿಕ್ಕೆ ಗ್ರಾಮರ್ ಬೇಕಾ? ನಾನು ಇದನ್ನ ಕೇಳಿದಾಗ ಸುಮಾರು ಜನ ಏನಂತಾರೆ ಗೊತ್ತಾ? ಕೆಲವೊಬ್ರು ಏನಂತಾರೆ, ಎಸ್ ಸರ್, ಗ್ರಾಮರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಸ್ಪೀಕ್ ಇಂಗ್ಲಿಷ್ ಅಂತ ಅಂತಾರೆ. ಇನ್ ಕೆಲವೊಬ್ರು ನೋ ಸರ್, ಗ್ರಾಮರ್ ಈಸ್ ನಾಟ್ ಇಂಪಾರ್ಟೆಂಟ್ ಅಂತ ಅಂತಾರೆ. ಬಟ್ ಮೈ ಡಿಯರ್ ಫ್ರೆಂಡ್ಸ್, it depends on environment. ಗ್ರಾಮರ್ ಇಂಪಾರ್ಟೆಂಟ್ ಆಗೋದು ಬಿಡೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಇಟ್ ಡಿಪೆಂಡ್ಸ್ ಆನ್ ಎನ್ವಿರಾನ್ಮೆಂಟ್. ಅಂದ್ರೆ ನೀವು ಯಾವ ರೀತಿಯಾದಂತ ವಾತಾವರಣದಲ್ಲಿ ಇದ್ದೀರಾ, ಅದು ಗ್ರಾಮರ್ನ ಕಲಿಬೇಕು ಅಥವಾ ಬೇಡ ಅಂತ ನಿರ್ಧಾರ ಮಾಡುತ್ತೆ. ಈಗ ಇಂಗ್ಲಿಷ್ ಮಾತನಾಡ್ಲಿಕ್ಕೆ ಇಂಗ್ಲಿಷ್ ಗ್ರಾಮರ್ ಕಲಿಯುವಂತ ಅವಶ್ಯಕತೆ ಬರಲ್ಲ. ಯಾವಾಗ ನೀವೇನಾದ್ರೂ ಅಮೆರಿಕದಲ್ಲೋ ಅಥವಾ ಇಂಗ್ಲೆಂಡ್ ಅಲ್ಲೂ ವಾಸ ಮಾಡ್ತಾ ಇದ್ದೀರಿ ಅಂತಂದ್ರೆ ಅಲ್ಲಿ ಎಲ್ಲರೂ ಇಂಗ್ಲಿಷ್ನೇ ಮಾತನಾಡ್ತಾ ಇರ್ತಾರೆ. ಅಲ್ಲಿ ನೀವು ಗ್ರಾಮರ್ ಇಲ್ಲದೆ ಜಸ್ಟ್ ಲಿಸ್ನಿಂಗ್ ಮಾಡೋದ್ರಿಂದ, ವಾಚಿಂಗ್ ಮಾಡೋದ್ರಿಂದ ಈಸಿಯಾಗಿ ನೀವು ಭಾಷೆನ ಕಲಿಬಹುದು. ಆದ್ರೆ ಆ ರೀತಿಯ ವಾತಾವರಣ ಇಲ್ಲಿ ಇಲ್ಲದೆ ಇರುವುದರಿಂದ, ಎನ್ವಿರಾನ್ಮೆಂಟ್ ಇಲ್ಲದೆ ಇರುವುದರಿಂದ ನಾವು ಇಲ್ಲಿ ಭಾಷೆನ ಕಲಿಬೇಕು ಅಂತಂದ್ರೆ ಫ್ರೆಂಡ್ಸ್ ಗ್ರಾಮರ್ನ ಕಲಿಬೇಕಾಗತ್ತೆ. ವೆಲ್ ಫ್ರೆಂಡ್ಸ್, ಹಾಗಾದ್ರೆ ಈಗ ಗ್ರಾಮರ್ ಅಂದ್ರೆ ಏನು? ವಾಟ್ ಇಸ್ ದ ಗ್ರಾಮರ್?
Grammar is nothing but a set of rules and regulations of any language is called grammar. ಯಾವುದೇ ಒಂದು ಭಾಷೆಯ ನಿಯಮಗಳ ಸಂಕಲನವನ್ನ ನಾವು ಗ್ರಾಮರ್ ಅಂತ ಕರಿತೀವಿ. ಅದು ಯಾವುದೇ ಭಾಷೆ ಆಗಿರ್ಬೋದು. ಈಗ ನಾವು ಕನ್ನಡದಲ್ಲಿ ವ್ಯಾಕರಣ ಅಂತೀವಿ, ಹಿಂದಿಯಲ್ಲಿ ವ್ಯಾಕರಣ ಅಂತೀವಿ, ಅದೇ ರೀತಿ ಇಂಗ್ಲಿಷ್ ಅಲ್ಲಿ ಏನಂತಾರೆ, ಗ್ರಾಮರ್ ಅಂತ ಅಂತಾರೆ. If you observe any language, each and every language has got its own rules and regulations. When you want to speak that language, you need to learn those rules and regulations. ಆ ಭಾಷೆನ ನಾವು ಕಲಿಬೇಕಾದಾಗ ಆ ಭಾಷೆಯ ನಿಯಮಗಳನ್ನ ಕಲಿಯೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ನಾವೇನಂತೀವಿ, ಗ್ರಾಮರ್ ಅಂತ ಕರಿತೀವಿ. ವೆಲ್ ಫ್ರೆಂಡ್ಸ್, ಹಾಗಾದ್ರೆ ಈ ಸ್ಪೋಕನ್ ಗ್ರಾಮರ್ ಅಲ್ಲಿ ನಾನು ಈ ಒಂದು ಕೋರ್ಸ್ ಅಲ್ಲಿ ನಿಮಗೆ ಯಾವ ಯಾವ ವಿಷಯಗಳನ್ನ ಕಲಿಸ್ತಾ ಇದ್ದೀನಿ ಅಂತಂದ್ರೆ, the first thing alphabet, and then sentence, then third one parts of speech, the main important tenses, and then modals, and then voices ಅಂತಂದ್ರೆ ಏನು, active voice and passive voice, and last ಅಲ್ಲಿ ಬಂದ್ಬಿಟ್ಟು direct and indirect speech. ಈ ವಿಷಯಗಳನ್ನ ನಿಮಗೆ ಈ ಒಂದು 21 days ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಅಲ್ಲಿ ನಾನು ಕವರ್ ಮಾಡಿಬಿಟ್ಟು ನಿಮಗೆ ವಿಷಯಗಳನ್ನ ಕಲಿಸ್ತಾ ಇದ್ದೀನಿ. Now you may ask a question, sir, if you learn these all things, can we learn to speak English within a 21 days, sir? Yes, absolutely. If you learn these all things and if you make a practice, then definitely you are going to improve your spoken English. ಖಂಡಿತವಾಗ್ಲೂ ನೀವು ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು. ನಾನು ಯಾವ ಒಂದು ಬೇಸ್ ಮೇಲೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಎಲ್ಲ ವಿಷಯಗಳಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿರೋದು ಯಾವ್ದು ಗೊತ್ತಾ, ಟೆನ್ಸಸ್ ಮೈ ಡಿಯರ್ ಫ್ರೆಂಡ್ಸ್. ಆ ಟೆನ್ಸ್ ಅನ್ನ ನೀವು, ಆ ಟೆನ್ಸಸ್ ಗಳನ್ನ ಟೆನ್ಷನ್ ಇಲ್ಲದೆ ನೀವು ಕಲ್ತ್ರೆ ಮಾತ್ರ ಇಂಗ್ಲಿಷ್ ನ ಮಾತನಾಡ್ಲಿಕ್ಕೆ ಸಾಧ್ಯ ಇರುತ್ತೆ. ಬಿಕಾಸ್ ಇಂಗ್ಲಿಷ್ ಭಾಷೆಯನ್ನ ನೀವು ಅಬ್ಸರ್ವ್ ಮಾಡಿ, ಇಂಗ್ಲಿಷ್ ಭಾಷೆ ಅಷ್ಟೇ ಅಲ್ಲ, ಯಾವುದೇ ಒಂದು ಭಾಷೆಯಲ್ಲಿನೂ ಸಹ ನಾವು ವಾಕ್ಯಗಳನ್ನ, ನಾವು ಮಾತನಾಡುವಂತ ಮಾತುಗಳನ್ನ ನಾವು ನೋಡಿದ್ರೆ ಅಲ್ಲೇನಾಗತ್ತೆ ಅಂತಂದ್ರೆ ಫ್ರೆಂಡ್ಸ್, ಆಕ್ಚುಲಿ ಆ ಭಾಷೆ ಅಂತ ಅನ್ನೋದು ಡಿಪೆಂಡ್ ಆಗಿರೋದು ಆ ಟೆನ್ಸಸ್ ಗಳ ಮೇಲೆ. ಇಫ್ ಯು ಅಬ್ಸರ್ವ್ ಅವರ್ ಸ್ಪೀಕಿಂಗ್ ಸೆಂಟೆನ್ಸಸ್, ನಾಟ್ ಓನ್ಲಿ ಇನ್ ಇಂಗ್ಲಿಷ್, if you observe even in Kannada also, either we speak about what is going on in front of us right now, or we speak about what happened in the past. Otherwise we are going to speak about what is going to happen in future. ಅಂದ್ರೆ ನಮ್ ಕಣ್ಮುಂದೆ ಏನ್ ನಡೀತಾ ಇದೆಯೋ ಅದ್ರ ಬಗ್ಗೆ ಆದ್ರೂ ಮಾತನಾಡ್ತಾ ಇರ್ತೀವಿ, ಅಥವಾ ಆಗಿ ಹೋಗಿದ್ದನ್ನಾದ್ರೂ ಮಾತಾಡ್ತಾ ಇರ್ತೀವಿ, ಅಥವಾ ಮುಂದೆ ಆಗೋದನ್ನಾದ್ರೂ ಮಾತಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ನಾವು ಮಾತನಾಡುವಂತ ವಾಕ್ಯಗಳು ಅದು ಡಿಪೆಂಡ್ ಆಗಿರೋದು ಟೆನ್ಸಸ್ ಗಳ ಮೇಲೆ. ಸೊ ನಾನು ಯಾವ ಒಂದು ಕಾನ್ಫಿಡೆನ್ಸ್ ನಿಂದ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ 21 days ಅಲ್ಲಿ ಈ ಟೆನ್ಸಸ್ ಗಳನ್ನ ಯಾವ ರೀತಿಯಾಗಿ ನೀವು ಕಲಿಬೇಕು, ಅವನ್ನ ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ಬೇಕು ಅಂತಂದ್ರೆ ಹೇಳ್ಕೊಡ್ತೀನಿ. ನೀವು ಅದನ್ನ ಕಲಿತು ಆ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಲರ್ನ್ ಟು ಸ್ಪೀಕ್ ಇಂಗ್ಲಿಷ್ ವಿದಿನ್ 21 days. ಖಂಡಿತ ಅದು ನಿಮ್ಮಿಂದ ಸಾಧ್ಯ ಆಗುತ್ತೆ. ವೆಲ್, ಹಾಗಾದ್ರೆ ಎಲ್ಲ ವಿಷಯಗಳನ್ನ ನಿಮಗೆ ಈ ಒಂದು 21 days ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಅಲ್ಲಿ ಕವರ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ದೆನ್ ಆರ್ ಯು ರೆಡಿ ಟು ಲರ್ನ್? ನೀವು ಹಾಗಾದ್ರೆ ಕಲಿಲಿಕ್ಕೆ ರೆಡಿ ಇದ್ದೀರಾ? ಸೊ ದೆನ್ ಲೆಟ್ಸ್ ಬಿಗಿನ್. ಫ್ರೆಂಡ್ಸ್, ನಾನು ಆ ಲೆಸನ್ಸ್ ಗಳನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಏನ್ ಗೊತ್ತಾ, ಸುಮಾರು ಜನ ನೀವು ನನ್ನ ವಿಡಿಯೋಸ್ ಗಳನ್ನ ವಾಚ್ ಮಾಡ್ತೀರಿ, ಆದ್ರೆ ಎಷ್ಟೋ ಜನ ವಿಡಿಯೋನ ವಾಚ್ ಮಾಡಿದ ನಂತರ ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಇಲ್ಲ. ನೋಡಿ, ನೀವು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಇದ್ರೆ ನಿಮಗೆ ಮುಂದೆ ಬರುವಂತ ವಿಡಿಯೋಸ್ ಗಳ ನೋಟಿಫಿಕೇಶನ್ ನಿಮಗೆ ಸಿಗಲ್ಲ. ಆದ್ರಿಂದ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ. ಎಷ್ಟೋ ಜನ ನನ್ನ ಹಿಂದಿನ ಒಂದು 11 days ಸ್ಪೋಕನ್ ಇಂಗ್ಲಿಷ್ ಸೀರೀಸ್ ಅನ್ನ ನಾನು ಮಾಡಿದಾಗ ಫಸ್ಟ್ ಡೇ ವಿಡಿಯೋನ ಮೋರ್ ದೆನ್ 6 lakh ಪೀಪಲ್ ಜನ ನೋಡಿದ್ದಾರೆ. ಆದ್ರೆ ಸೆಕೆಂಡ್ ಡೇ, ಥರ್ಡ್ ಡೇ ವಿಡಿಯೋಗಳನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಸೊ ಆ ಒಂದು ವ್ಯೂವರ್ಸ್ ಗಳ ಸಂಖ್ಯೆ ಕಡಿಮೆ ಆಗ್ತಾ ಬಂತು. ಯಾಕಂತಂದ್ರೆ ಎಷ್ಟೋ ಜನ ವಿಡಿಯೋನ ನೋಡಿದ್ರು, ಮೆಚ್ಚಿದ್ರು, ಲೈಕ್ ಮಾಡಿದ್ರು, ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರ್ತ್ಬಿಟ್ರು. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇದ್ರೆ ನಿಮಗೆ ಮುಂದಿನ ವಿಡಿಯೋಸ್ಗಳು ಅಲ್ಲಿ ಬರೋದೇ ಇಲ್ಲ ಫ್ರೆಂಡ್ಸ್. ಆದ್ರಿಂದ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ, ಈ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಇರುವಂತ ರೆಡ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿಯ ಚಾರ್ಜಸ್ ಇಲ್ಲ. ಆದ್ರೆ ನನ್ನ ಚಾನಲ್ ನ ಒಬ್ಬ ಮೆಂಬರ್ ಆಗ್ತೀರಿ, ನಿಮಗೆ ನನ್ನ ಯೂಟ್ಯೂಬ್ ಚಾನಲ್ ಇಂದ ಯಾವುದೇ ವಿಡಿಯೋಸ್ಗಳು ನಾನು ಮಾಡಿ ಯೂಟ್ಯೂಬ್ ಅಲ್ಲಿ ಹಾಕಿದಾಗ ಅದು ನಿಮ್ಗೆ ತಲುಪಲಿಕ್ಕೆ ಈ ಒಂದು ಸಬ್ಸ್ಕ್ರಿಪ್ಷನ್ ನಿಮ್ಗೆ ಹೆಲ್ಪ್ ಮಾಡ್ಲಿಕ್ಕೆ ಹೋಗ್ತಾ ಇದೆ. ಸುಮಾರು ಜನ ಏನ್ ಮಾಡ್ತಾರೆ, ಅಯ್ಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲಿ ದುಡ್ಡು ಆಗುತ್ತೋ ಬಿಡು ಅಂತ ಅಂದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಹೋಗಲ್ಲ. ಅದಕ್ಕೆ ನಾನು ನಿಮ್ಗೆ ಅಡ್ವೈಸ್ ಮಾಡ್ತೀನಿ, ಈಗಲೇ ರೆಡ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಮತ್ತು ಪಕ್ಕದಲ್ಲಿರುವಂತ ಬೆಲ್ ಬಟನ್ ಅನ್ನ ಆನ್ ಮಾಡಿ ಇಟ್ಕೋಬೇಕಾಗತ್ತೆ. ಯಾಕೆ ಕೆಲವೊಬ್ರು
ಎಷ್ಟೋ ಜನ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಆದ್ರೆ ನೋಡಿ ಅವರು ಬೆಲ್ ಬಟನ್ ಅನ್ನ ಆನ್ ಮಾಡ್ಕೊಂಡಿಲ್ಲ. ಅದಕ್ಕೋಸ್ಕರ ನಾನು ಏನಾದ್ರೂ ಹೊಸ ವಿಡಿಯೋಸ್ ಅನ್ನ ಹಾಕಿದಾಗ ಆ ವಿಡಿಯೋ ಬಂದಂತಹ ಒಂದು ನೋಟಿಫಿಕೇಶನ್ ಅವರಿಗೆ ತಲುಪಲ್ಲ. ಆದ್ರಿಂದ ನೀವು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋಬೇಕು. ಮತ್ತು ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್, ಈ ಒಂದು ಚಾನೆಲ್ ನ ನೋಟಿಫಿಕೇಶನ್ ಬೆಲ್ ಅನ್ನ ಆನ್ ಮಾಡಿ ಇಟ್ಕೊಳ್ಳಿ. ವಂಡರ್ಫುಲ್. ಅಂಡ್ ಅದರೊಂದಿಗೆ ನಾನು ನಿಮ್ಗೆ ಇನ್ನೊಂದು ರಿಕ್ವೆಸ್ಟ್ ಮಾಡ್ತೀನಿ. ನಾನು ಈಗ ಮುಂದಿನ ವಿಷಯಗಳನ್ನ ಹೇಳೋಕ್ಕಿಂತ ಮುಂಚೆ ಕೆಳಗಡೆ ಇರುವಂತ ಶೇರ್ ಬಟನ್ ಒತ್ತಿ ಇದನ್ನ ನಿಮ್ಮ ಆತ್ಮೀಯರಿಗೆ 5 ಜನರಿಗೆ ನೀವು ವಾಟ್ಸ್ಆಪ್ ಅಲ್ಲಿ ಇರ್ಬೋದು ಅಥವಾ ಫೇಸ್ಬುಕ್ ಅಲ್ಲಿ ಇರ್ಬೋದು, ಯಾವ್ದಾದ್ರ ಮೂಲಕ ಈ ಒಂದು ವಿಡಿಯೋ ಲಿಂಕ್ ಅನ್ನ ಶೇರ್ ಮಾಡಿ. ಬಿಕಾಸ್ ನನ್ನ ಉದ್ದೇಶ ಏನಂತಂದ್ರೆ, ನೀವು ಯಾರಿಗೆ ಆ 5 ಜನರಿಗೆ ಈ ವಿಡಿಯೋನ ಶೇರ್ ಮಾಡ್ತೀರಿ, ಆ 5 ಜನರ ಬದುಕಿನಲ್ಲಿ ಇಂಗ್ಲಿಷ್ ಅವರಿಗೆ ಕಠಿಣ ಆಗಿದ್ರೆ ಅವ್ರಿಗೆ ಇಂಗ್ಲಿಷ್ ಈಸಿ ಆಗ್ಲಿಕ್ಕೆ, ಅವ್ರ ಲೈಫ್ ಅಲ್ಲಿ ಸಕ್ಸಸ್ ನ ಗಳಿಸ್ಲಿಕ್ಕೆ ನನ್ನ ಈ ವಿಡಿಯೋ ಅವರಿಗೆ ಹೆಲ್ಪ್ ಆಗ್ಲಿ ಅಂತ ಅನ್ನೋದೇ ನನ್ನ ಉದ್ದೇಶ. ಸೊ ಹಾಗಾದ್ರೆ ಒಂದು ಸ್ವಲ್ಪ ಫಾಸ್ಟ್ ಮಾಡಿ, ವಿಡಿಯೋನ ಫಾಸ್ಟ್ ಮಾಡಿಬಿಟ್ಟು ಶೇರ್ ಬಟನ್ ಅನ್ನ ಒತ್ತಿ ಲಿಂಕ್ ಅನ್ನ ತೆಗೆದುಕೊಂಡ್ಬಿಟ್ಟು ಅದನ್ನ ವಾಟ್ಸ್ಆಪ್ ಅಲ್ಲಿ ಅಥವಾ ಫೇಸ್ಬುಕ್ ಅಲ್ಲಿ ಫಸ್ಟ್ ಶೇರ್ ಮಾಡಿ, ನಂತರ ಈ ವಿಡಿಯೋನ ಕಂಟಿನ್ಯೂ ಮಾಡಿ. Well friends, so then let's begin. Okay, so I would like to start with alphabet now. So alphabet means what, my dear friends? Alphabet means ಮೂಲಾಕ್ಷರಗಳು ಅಂತ ನಾವೇನಂತೀವಿ. Alphabet means ಕನ್ನಡದಲ್ಲಿ ವರ್ಣಮಾಲೆ ಅಂತ ಕರಿತೀವಿ. My dear friends, now I would like to ask you question. How many alphabets are there in English? ಈಗ ನಾನು ಈ ಕ್ವಶನ್ ಕೇಳಿದಾಗ ಇಂಗ್ಲಿಷ್ ಅಲ್ಲಿ ಎಷ್ಟು ಆಲ್ಫಾಬೆಟ್ಸ್ ಇದಾವೆ ಅಂತಂದು ನೀವೇನಂತೀರಿ, there are 26 alphabets ಅಂತ ಅಂತೀರಿ. ಬಟ್ ಅದು ರಾಂಗ್, ಮೈ ಡಿಯರ್ ಫ್ರೆಂಡ್ಸ್. ಆಲ್ಫಾಬೆಟ್ ಅಂತ ಅನ್ನೋದು ಒಂದೇ. ಅದಕ್ಕೆ ನಾವು ಆಲ್ಫಾಬೆಟ್ಸ್ ಅಂತ ಅನ್ನಲ್ಲ. ಆದ್ರೆ ಎಷ್ಟೋ ಜನ ತಪ್ಪಾಗಿ ನಾವು ಮಾತಾಡ್ತೀವಿ. ಆಲ್ಫಾಬೆಟ್ ಅಂತ ಮಾತ್ರ ಕರಿತೀವಿ. ಅದಕ್ಕೆ ಆಲ್ಫಾಬೆಟ್ ಅಂತಂದ್ರೆ ಏನು? ವರ್ಣಮಾಲೆ. ಅಂದ್ರೆ ಪ್ರತಿ ಭಾಷೆಯಲ್ಲಿ ಇರುವಂತಹ ಅಕ್ಷರಗಳ ಒಂದು ಸರಮಾಲೆಗೆ ವರ್ಣಮಾಲೆ ಅಂತ ಏನ್ ಕರಿತೀವಿ, ಅದಕ್ಕೆ ಮೀನಿಂಗ್ ಬಂದ್ಬಿಟ್ಟು ಆಲ್ಫಾಬೆಟ್. ಓಕೆ, ಸೊ ದೆನ್ ಆಲ್ಫಾಬೆಟ್ ಅಲ್ಲಿ ಬರುವಂತ ಅಕ್ಷರಗಳಿಗೆ ಏನಂತಾರೆ? ಲೆಟರ್ಸ್ ಅಂತ ಕರೀತಾರೆ, ಮೈ ಡಿಯರ್ ಫ್ರೆಂಡ್ಸ್. ಓಕೆ, ದೇರ್ ಆರ್ 26 ಲೆಟರ್ಸ್ ಇನ್ ಇಂಗ್ಲಿಷ್ ಆಲ್ಫಾಬೆಟ್. ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿದಾವೆ? 26 ಅಕ್ಷರಗಳು. ನಿಮ್ಗೆ ಎಲ್ಲರಿಗೂ ಅದು ಗೊತ್ತಿದೆ. ಓಕೆ, ಈಗ ನಾನು ನಿಮಗೆ ಕೇಳ್ತೀನಿ, ಅವುಗಳು ಯಾವುವು ಅಂತಂದು ಕೇಳಿದ್ರೆ ನೀವು ಹೇಳ್ಬಿಡ್ತೀರಿ. ABCD ಇಂದ Z ತನಕ ನೀವು ಅಕ್ಷರಗಳು ನಿಮಗಿದಾವೆ, ಅದು ನಿಮ್ಗೆ ಈಸಿಯಾಗಿ ಗೊತ್ತಿದೆ. ಬಟ್ ಇಲ್ಲಿ ನೀವು ತಿಳ್ಕೊಬೇಕಾದಂತ ಒಂದು ಮೇನ್ ಇಂಪಾರ್ಟೆಂಟ್ ವಿಷಯ ಏನಂತಂದ್ರೆ, ದಟ್ ಈಸ್ ಓವೆಲ್ಸ್ ಅಂಡ್ ದೆನ್ ಕಾನ್ಸನೆಂಟ್ಸ್. ಇದು ತುಂಬಾ ಇಂಪಾರ್ಟೆಂಟ್, ಮೈ ಡಿಯರ್ ಫ್ರೆಂಡ್ಸ್. ಓವೆಲ್ಸ್ ಮತ್ತು ಕಾನ್ಸನೆಂಟ್ಸ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ, ನೀವು ಇಂಗ್ಲಿಷ್ ಅನ್ನ ಮಾತನಾಡುವಂತ ಸಂದರ್ಭದಲ್ಲಿ ಇಂಗ್ಲಿಷ್ ಅನ್ನ ಸರಿಯಾಗಿ ಉಚ್ಚಾರಣೆ ಮಾಡ್ಬೇಕಾದಾಗ ಅಂಡ್ ದೆನ್ ಅದ್ರ ಜೊತೆಗೆ ಆರ್ಟಿಕಲ್ಸ್ ಅಂತ ಬರ್ತವೆ. ಎ ಮತ್ತು ಆನ್ ಇವುಗಳನ್ನ ಎಲ್ಲಿ ನಾವು ಯೂಸ್ ಮಾಡ್ಬೇಕಂತ ಅನ್ನೋದನ್ನ ನಾವು ಕಲಿಬೇಕಾದಾಗ ಈ ಓವೆಲ್ಸ್ ಮತ್ತು ಕಾನ್ಸನೆಂಟ್ಸ್ ಗಳ ಬಗ್ಗೆ ನಮಗೆ ಅರಿವು ಇರಬೇಕಾಗಿದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. But unfortunately, so many people, they don't know what are the vowels and then what are the consonants. Even I was also like that only, my dear friends. You know, until I completed my SSLC, I didn't know how many vowels and then how many consonants are there in English. Because English was very difficult to me. ಹೌದಾ? ಅದಕ್ಕೋಸ್ಕರ ಈ ಓವೆಲ್ಸ್ ಮತ್ತು ಕಾನ್ಸನೆಂಟ್ಸ್ ಗಳ ಬಗ್ಗೆ ಹೇಳ್ತಾ ಇದ್ದೀನಿ. ದೇರ್ ಆರ್ 5 ಓವೆಲ್ಸ್. ಓವೆಲ್ಸ್ ಅಂದ್ರೆ ಸ್ವರಗಳು ಎಷ್ಟಿದಾವೆ? AEIOU. ಸೊ ಇವು 5 ಓವೆಲ್ಸ್ ಇದಾವೆ. ಅಂಡ್ ದೆನ್ ಕಾನ್ಸನೆಂಟ್ಸ್ ಮೀನ್ಸ್ BCD, FGH, JKL, MN, PQRS, TVWXYZ. ಅಂದ್ರೆ ಈ AEIOU ಈ ಅಕ್ಷರಗಳನ್ನ ಬಿಟ್ಟು ಉಳಿದ ಅಕ್ಷರಗಳಿದಾವೋ ಅವುಗಳಿಗೆ ನಾವು ಕಾನ್ಸನೆಂಟ್ಸ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಈಸ್ ಅಬೌಟ್ ವಾಟ್, ಮೈ ಡಿಯರ್ ಫ್ರೆಂಡ್ಸ್, ಆಲ್ಫಾಬೆಟ್. ವೆಲ್ ಫ್ರೆಂಡ್ಸ್, ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸೆಂಟೆನ್ಸ್. ಸೊ ವಾಟ್ ಈಸ್ ಅ ಸೆಂಟೆನ್ಸ್? ಸೆಂಟೆನ್ಸ್ ಇಸ್ ಅ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಗಿವ್ಸ್ ಪರ್ಫೆಕ್ಟ್ ಮೀನಿಂಗ್. ಅಂದ್ರೆ ಬೇರೆ ಬೇರೆ ಶಬ್ದಗಳಿಂದ ಕೂಡಿಕೊಂಡು ನಮಗೆ ಪರ್ಫೆಕ್ಟ್ ಆದಂತ ಮೀನಿಂಗ್ ಅನ್ನು ಕೊಟ್ಟರೆ ಅದಕ್ಕೆ ನಾವು ಸೆಂಟೆನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಐ ಆಮ್ ಆನ್ ಇಂಡಿಯನ್. ನಾನು ಒಬ್ಬ ಭಾರತೀಯ. ಇಲ್ಲಿ ಐ ಅನ್ನೋದು ಒಂದು ಶಬ್ದ, ಆಮ್ ಅನ್ನೋದು ಒಂದು ಶಬ್ದ, ಆನ್ ಅನ್ನೋದು ಒಂದು ಶಬ್ದ, ಇಂಡಿಯನ್ ಅನ್ನೋದು ಒಂದು ಶಬ್ದ. ಈ ಎಲ್ಲ ಶಬ್ದಗಳು ಕೂಡ್ಕೊಂಡು ನಾನೊಬ್ಬ ಭಾರತೀಯ ಎಂದು ಅರ್ಥ ಕೊಡ್ತಾ ಇರೋದ್ರಿಂದ ಇದನ್ನ ನಾವು ಒಂದು ಸೆಂಟೆನ್ಸ್ ಅಂತ ಹೇಳ್ತೀವಿ. ಫ್ರೆಂಡ್ಸ್, ಈ ಸೆಂಟೆನ್ಸ್ ಅಲ್ಲಿ 4 ಟೈಪ್ ಸೆಂಟೆನ್ಸಸ್ ಬರ್ತವೆ. ಅದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಅಸರ್ಟಿವ್ ಸೆಂಟೆನ್ಸ್. ಅಸರ್ಟಿವ್ ಸೆಂಟೆನ್ಸ್ ಅಂತಂದ್ರೆ ಸಾದಾ ವಾಕ್ಯ ಅಂತ ನಾವು ಹೇಳ್ತೀವಿ. ಅಂದ್ರೆ ಯಾವ ವಾಕ್ಯದಲ್ಲಿ ಏನೂ ಸ್ಪೆಷಾಲಿಟಿ ಇರಲ್ಲ ಅದಕ್ಕೆ ಸಾದಾ ವಾಕ್ಯ ಅಂತ ಹೇಳ್ತಾರೆ.
ಈ ಅಸರ್ಟಿವ್ ಸೆಂಟೆನ್ಸ್ ಅಲ್ಲಿ ಎರಡು ರೀತಿಯ ಸೆಂಟೆನ್ಸ್ ಬರುತ್ತೆ ಫ್ರೆಂಡ್ಸ್. ಒಂದನ್ನ ನಾವು ಪಾಸಿಟಿವ್ ಸೆಂಟೆನ್ಸ್ ಅಂತೀವಿ, ಇನ್ನೊಂದನ್ನ ನೆಗೆಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್, ಇಂಡಿಯಾ ಈಸ್ ಬಿಗ್ ಕಂಟ್ರಿ, ಇದು ಪಾಸಿಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಹಿ ಈಸ್ ನಾಟ್ ಗುಡ್, ಇದನ್ನ ನಾವು ನೆಗೆಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಈಗ ಇಂಡಿಯಾ ಈಸ್ ಬಿಗ್ ಕಂಟ್ರಿ ಅಂತಂತಂದ್ರೆ ಭಾರತ ಒಂದು ದೊಡ್ಡ ರಾಷ್ಟ್ರ ಅಂದ್ರೆ ಫ್ರೆಂಡ್ಸ್, ಯಾವ ವಾಕ್ಯದಲ್ಲಿ ನೋ ನಾಟ್ ನೆವರ್ ಇರಲ್ವೋ ಅದಕ್ಕೆ ಪಾಸಿಟಿವ್ ಸೆಂಟೆನ್ಸ್ ಅಂತ ಹೇಳ್ತಾರೆ. ಇದನ್ನ ಅಫರ್ಮೇಟಿವ್ ಸೆಂಟೆನ್ಸ್ ಅಂತಂದು ಕರೀತಾರೆ. ಯಾವ ವಾಕ್ಯದಲ್ಲಿ ನೋ ನಾಟ್ ನೆವರ್ ಇರುತ್ತೋ ಅದಕ್ಕೆ ನೆಗೆಟಿವ್ ಸೆಂಟೆನ್ಸ್ ಅಂತಂದು ಹೇಳ್ತಾರೆ. ಹಿ ಈಸ್ ನಾಟ್ ಗುಡ್, ಸಿ ಈಸ್ ನಾಟ್ ಗುಡ್, ಸಿ ಈಸ್ ನಾಟ್ ಬ್ಯೂಟಿಫುಲ್, ಈ ರೀತಿಯ ವಾಕ್ಯಗಳನ್ನು ನಾವು ಏನಂತ ಕರಿತೀವಿ, ನೆಗೆಟಿವ್ ಸೆಂಟೆನ್ಸ್. ವೆಲ್, ಸೊ ಈ ರೀತಿ ಎರಡು ರೀತಿಯ ವಾಕ್ಯಗಳನ್ನು ನಾವು ಏನ್ ಮಾಡ್ತೀವಿ, ಅಸರ್ಟಿವ್ ಸೆಂಟೆನ್ಸ್ ಅಲ್ಲಿ ನೋಡ್ತೀವಿ. ಇನ್ನು ಸೆಕೆಂಡ್ ಒನ್ ಬಂದ್ಬಿಟ್ಟು ಇಂಟ್ರೋಗೇಟಿವ್ ಸೆಂಟೆನ್ಸ್ ಈಸ್ ನಥಿಂಗ್ ಬಟ್ ಅ ಪ್ರಶ್ನಾರ್ಥಕ ವಾಕ್ಯ. ಯಾವ ವಾಕ್ಯ ನಿಮಗೆ ಪ್ರಶ್ನೆಗಳನ್ನ ಕೇಳುತ್ತೋ ಅದಕ್ಕೆ ಪ್ರಶ್ನಾರ್ಥಕ ವಾಕ್ಯ ಅಂತ ಕರಿತೀವಿ. ಇಲ್ಲಿನೂ ಸಹ ಎರಡು ರೀತಿಯ ಒಂದು ವಾಕ್ಯಗಳನ್ನ ನಾವು ನೋಡ್ತೀವಿ. ಒಂದು ಎಸ್ ಆರ್ ನೋ ಟೈಪ್ ಕ್ವಶನ್ಸ್ ಅಂತೀವಿ, ಇನ್ನೊಂದು WH ಕ್ವಶನ್ಸ್ ಅಂತ ನಾವು ಹೇಳ್ತೀವಿ. ಯಾವ ಪ್ರಶ್ನೆಗಳಿಗೆ ನೀವು ಆನ್ಸರ್ ನ ಎಸ್ ಅಥವಾ ನೋದಲ್ಲಿ ಕೊಡ್ಬೋದು ಅದಕ್ಕೆ ಎಸ್ ಆರ್ ನೋ ಟೈಪ್ ಕ್ವಶನ್ಸ್ ಅಂತ ಕರೀತಾರೆ. ಈಗ ನಾನು ನಿಮ್ಗೆ ಕೇಳ್ತೀನಿ, ಡು ಯು ಈಟ್ ಐಸ್ ಕ್ರೀಮ್? ಐಸ್ ಕ್ರೀಮ್ ನೀವು ತಿಂತೀರಾ? ನೀವು ತಿಂತಿದ್ರೆ ಎಸ್ ಅಂತೀರಿ, ಇಲ್ಲಾಂದ್ರೆ ನೋ ಅಂತೀರಿ. ಅಂದ್ರೆ ನೀವು ಆನ್ಸರ್ ನ ಎಸ್ ಅಥವಾ ನೋದಲ್ಲಿ ಕೊಡ್ಬೋದು. ಇದಕ್ಕೆ ನಾವು ಎಸ್ ಆರ್ ನೋ ಟೈಪ್ ಕ್ವಶನ್ಸ್ ಅಂತ ನಾವು ಇಲ್ಲಿ ಹೇಳ್ತಾ ಇದೀವಿ. ಈಗ ನಾನು ನಿಮ್ಗೆ ಕೇಳ್ತೀನಿ, ವಾಟ್ ಈಸ್ ಯುವರ್ ನೇಮ್? ವೇರ್ ಆರ್ ಯು ಫ್ರಮ್? ನೀವೆಲ್ಲಿ ಅವರು? ಈ ಪ್ರಶ್ನೆಗಳನ್ನ ಕೇಳಿದಾಗ ನೀವು ಎಸ್ ಅಥವಾ ನೋದಲ್ಲಿ ಆನ್ಸರ್ ಹೇಳಿಕ್ ಆಗಲ್ಲ. ಸೊ ಇದಕ್ಕೆ ನಾವು WH ಕ್ವಶನ್ಸ್ ಅಂತ ಕರಿತೀವಿ. WH ಕ್ವಶನ್ಸ್ ಗಳನ್ನ ನಾವು ಕೇಳಿದಾಗ ಎಸ್ ಅಥವಾ ನೋದಲ್ಲಿ ಆನ್ಸರ್ ನ ಹೇಳಿಕ್ ಬರಲ್ಲ. WH ಕ್ವಶನ್ಸ್ ಗಳು ಅಂತಂದು ಯಾವ್ದು ಕರೀತಾರೆ? ವಾಟ್, ವೆನ್, ಹೂ, ವೇರ್, ವೈ, ವಿಚ್, ಹೌ ಮೆನಿ, ಹೌ ಫಾರ್, ಹೌ ಲಾಂಗ್, ಹೌ ಮಚ್, ಈ ಶಬ್ದಗಳಿಂದ ಸ್ಟಾರ್ಟ್ ಆಗ್ತಕ್ಕಂಥ ಪ್ರಶ್ನೆಗಳಿಗೆ WH ಕ್ವಶನ್ಸ್ ಅಂತ ನಾವು ಹೇಳ್ತೀವಿ. WH ವರ್ಡ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಕ್ವಶನ್ಸ್ ಗಳನ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಂಡು ಮಾತನಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ಈಗಾಗಲೇ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ. ನೀವು ಆ ವಿಡಿಯೋನ ಬೇಕಂದ್ರೆ ನೀವು ವಾಚ್ ಮಾಡಿ ಅದನ್ನ ನೀವು ಕಲಿಬಹುದು. ನಿಮಗೆ ಆ ಒಂದು ವಿಡಿಯೋದ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಇಟ್ಟಿರ್ತೀನಿ. ನೀವು ಬೇಕಂದ್ರೆ ಆ ವಿಡಿಯೋನ ನಂತರ ವಾಚ್ ಮಾಡಿ. ವಂಡರ್ಫುಲ್. ಸೊ ಇದು ಇಂಟ್ರೋಗೇಟಿವ್ ಸೆಂಟೆನ್ಸ್. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಫ್ರೆಂಡ್ಸ್, ಇಂಪರೇಟಿವ್ ಸೆಂಟೆನ್ಸ್. ಅಂದ್ರೆ ರಿಕ್ವೆಸ್ಟ್ ಇರ್ಬೋದು, ಆರ್ಡರ್ ಇರ್ಬೋದು, ಎರಡೂ ತರದ ವಾಕ್ಯಗಳಿಗೆ ನಾವು ಇಂಪರೇಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಕನ್ನಡದಲ್ಲಿ ಆಜ್ಞಾಧಾರಕ ವಾಕ್ಯ. ಮೇ ಐ ಕಮ್ ಇನ್? ನಾನು ಒಳಗಡೆ ಬರ್ಬೋದಾ? ವಿಲ್ ಯು ಪ್ಲೀಸ್ ಗಿವ್ ಮಿ ಯುವರ್ ಪೆನ್? ನೀವು ಒಂಚೂರು ನಿಮ್ಮ ಪೆನ್ ಅನ್ನು ಕೊಡ್ತೀರಾ? ಹೇ ಕಮ್ ಹೇರ್, ಹೇ ಗೋ ದೇರ್, ಹೇ ಶಟ್ ಅಪ್ ಯುವರ್ ಮೌತ್. ಈ ರೀತಿಯ ವಾಕ್ಯಗಳಿಗೆ ಇಂಪರೇಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಇನ್ ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂದ್ರೆ ಏನು ಫ್ರೆಂಡ್ಸ್? ಒಮ್ಮಿಂದೊಮ್ಮೆಲೆ ನಮ್ಮ ಮನಸ್ಸೊಳಗಡೆಯಿಂದ ಉದ್ಗಾರವನ್ನು ನಾವು ತೆಗೆದು ಏನು ವಾಕ್ಯ ಮಾತಾಡ್ತೀವಿ ಅದಕ್ಕೆ ನಾವು ಉದ್ಗಾರವಾಚಕ ವಾಕ್ಯಗಳು ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್, ನೀವು ನಿಮ್ ಫ್ರೆಂಡ್ ಮನೆಗೆ ಹೋಗಿದ್ರಿ, ಅವರು ಚಾ ಕೊಟ್ಟಿದ್ದಾರೆ, ಅದು ತುಂಬಾ ಬಿಸಿ ಇದೆ. ನೀವು ಕುಡಿದ ತಕ್ಷಣ ಇಟ್ಸ್ ಟು ಹಾಟ್, ಅಂದ್ರೆ ಇದು ತುಂಬಾ ಬಿಸಿ ಇದೆ ಅಂದ್ರೆ ನಾವು ಒಮ್ಮಿಂದೊಮ್ಮೆಲೆ ಉದ್ಗಾರವನ್ನ ಅಲ್ಲಿ ತೆಗಿತೀವಿ. ಏನೋ ಒಂದು ಸುಂದರವಾದ ಪ್ರದೇಶವನ್ನು ನೋಡಿದ ತಕ್ಷಣ ವಾವ್ ಇಸ್ ಸೋ ಬ್ಯೂಟಿಫುಲ್, ವಾವ್. ಸೊ ಈ ರೀತಿಯಾದಂತಹ ವಾಕ್ಯಗಳಿಗೆ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತ ಕರಿತೀವಿ ಫ್ರೆಂಡ್ಸ್. ಓಕೆ, ವೆಲ್ ಫ್ರೆಂಡ್ಸ್, ಇವತ್ತಿಗೆ ಎಷ್ಟು ಸಾಕು? ವೆಲ್ ಫ್ರೆಂಡ್ಸ್, ಹಾಗಾದ್ರೆ ತಾವೆಲ್ಲರೂ ಇವತ್ತಿನ ವಿಷಯಗಳನ್ನ ಚೆನ್ನಾಗಿ ಕಲ್ತಿದ್ದೀರಿ ಅಂತಂದು ನಾನು ಆಶಾಭಾವನೆಯನ್ನ ಹೊಂತ ಇಲ್ಲಿಗೆ ನನ್ನ ವಿಡಿಯೋನ ನಾನು ನಿಲ್ಲಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆ ಏನಾದ್ರೂ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಡೌಟ್ಸ್ ಗಳು ಅಥವಾ ಕ್ವಶನ್ಸ್ ಗಳಿದ್ರೆ ನೀವು ಟೆಲಿಗ್ರಾಮ್ ಗ್ರೂಪ್ಗೆ ನೀವು ಜಾಯ್ನ್ ಆಗಿ ಅಂತ ನಾನು ನಿಮ್ಗೆ ಹೇಳಿದ್ದೀನಿ. ಅದರ ಲಿಂಕ್ ಅನ್ನ ಈ ಒಂದು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಇಟ್ಟಿರ್ತೀನಿ. ನೀವು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿ ನಿಮ್ಮ ಪ್ರಶ್ನೆಗಳನ್ನ ನನಗೆ ಕೇಳಬಹುದು. ಒಂದು ಎಷ್ಟೋ ಜನ ಟೆಲಿಗ್ರಾಮ್ ಗ್ರೂಪ್ ಅನ್ನ ಜಾಯಿನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಂತದ್ದು ನನಗೆ ಮೆಸೇಜ್ ಮಾಡಿದ್ರು. ಫ್ರೆಂಡ್ಸ್, ನೀವು ಟೆಲಿಗ್ರಾಮ್ ಗ್ರೂಪ್ ಅನ್ನ ಜಾಯಿನ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ನೀವು ಪ್ಲೇ ಸ್ಟೋರ್ ಅಲ್ಲಿ ಅದನ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಇನ್ಸ್ಟಾಲ್ ಮಾಡ್ಕೊಂಡು ನಿಮ್ಮ ನಂಬರ್ ನೊಂದಿಗೆ ಅದನ್ನ ಆಕ್ಟಿವೇಟ್ ಮಾಡ್ಕೊಂಡಿರ್ಬೇಕು. ನಂತರ ಈ ಒಂದು ಲಿಂಕ್ ಅನ್ನ ನೀವು ಕ್ಲಿಕ್ ಮಾಡಿದ್ರೆ ನೀವು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗ್ತೀವಿ. ಓಕೆ, ಸೊ ಅದಕ್ಕೆ ಜಾಯಿನ್ ಆಗಿ ಇವತ್ತಿನ ಒಂದು ಫನ್ ವರ್ಕ್, ಅಂದ್ರೆ ಫನ್ ವರ್ಕ್ ಈಸ್ ನಥಿಂಗ್ ಬಟ್ ಹೋಮ್ ವರ್ಕ್ ಏನಂತಂದ್ರೆ ನಾನು ನಿಮ್ಗೆ 3 ಕ್ವಶನ್ಸ್ ಗಳನ್ನ ಕೇಳ್ತೀನಿ. ನಂಬರ್ 1 ಕ್ವಶನ್ ಏನ್ ಗೊತ್ತಾ? ವೈ ಡು ಯು ವಾಂಟ್ ಟು ಲರ್ನ್ ಸ್ಪೋಕನ್ ಇಂಗ್ಲಿಷ್? ನೀವು ಸ್ಪೋಕನ್ ಇಂಗ್ಲಿಷ್ ನ ಯಾಕೆ ಕಲಿಬೇಕಂತ ಅನ್ಕೊಳ್ತಾ ಇದ್ದೀರಾ? ಈ ಪ್ರಶ್ನೆಗೆ ಆನ್ಸರ್ ನ ಬರೀಬೇಕು ನೀವು. ಸೆಕೆಂಡ್ ಒನ್ ವಾಟ್ ಆರ್ ದ ಚಾಲೆಂಜಸ್ ಆರ್ ಯು ಫೇಸಿಂಗ್ ವೆನ್ ಯು ಆರ್ ಗೋಯಿಂಗ್ ಟು ಸ್ಪೀಕ್ ಇಂಗ್ಲಿಷ್? ನೀವು ಇಂಗ್ಲಿಷ್ ಅನ್ನ ಮಾತನಾಡಲು ಸ್ಟಾರ್ಟ್ ಮಾಡ್ತಾ ಇರ್ಬೇಕಾದ್ರೆ ನಿಮ್ಗೆ ಯಾವ ರೀತಿ ಚಾಲೆಂಜಸ್ ಗಳು ಬರ್ತಾ ಇದಾವೆ, ನಿಮ್ಮ ಪ್ರಾಬ್ಲಮ್ಸ್ ಗಳೇನು, ಅದರ ಬಗ್ಗೆ ನನಗೆ ಬರಿಬೇಕು. ಮೂರನೇದಾಗಿ ಇವತ್ತಿನ ಈ ಒಂದು ಫಸ್ಟ್ ಡೇ ವಿಡಿಯೋದಿಂದ ನೀವು ಏನನ್ನ ಕಲಿತ್ರಿ ಅನ್ನೋದನ್ನ ನನಗೆ ಈ 3 ಪ್ರಶ್ನೆಗಳಿಗೆ ಆನ್ಸರ್ ನ ಬರೆದ್ಬಿಟ್ಟು ಅದರ ಒಂದು ಫೋಟೋನ ನೀವು ಕ್ಲಿಕ್ ಮಾಡಿಬಿಟ್ಟು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ನನಗೆ ಶೇರ್ ಮಾಡಬೇಕು. ಮತ್ತು ಅಲ್ಲಿ ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ರು ನನಗೆ ಕೇಳ್ಕೋಬಹುದು.
ಓಕೆ ಫ್ರೆಂಡ್ಸ್, ಹಾಗಾದ್ರೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಬಟನ್ ಒತ್ತಿ ಲೈಕ್ ಮಾಡಿ, ಮತ್ತು ಈ ವಿಡಿಯೋ ಹೇಗೆ ಅನಿಸ್ತು ಅಂತ ನನಗೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಅಂಡ್ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್, ಇದನ್ನ ನಿಮ್ಮ ಫ್ರೆಂಡ್ಸ್ ಗಳೊಂದಿಗೆ ಶೇರ್ ಮಾಡೋದನ್ನ ಮರಿಬೇಡಿ. Well then, with this I'm going to end today's video. Let's meet you in the next video. Till then, bye, see you. Thank you very much and God bless you.